ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 7ನೇ ದಿನ, ದುರ್ಗಾ ಮಾತೆಯ 7ನೇ ಅವತಾರ ದೇವಿ ಕಾಳರಾತ್ರಿಯ ಕತೆ, ಅವಳಿಗಿಷ್ಟವಾದ ಹೂವು, ಪ್ರಸಾದ, ದೇವಿಯ ಮಂತ್ರ ಹಾಗೂ ಕಾಳರಾತ್ರಿ ದೇವಿ ಯಾರು, ರಕ್ತ ಬೀಜಾಸುರ ರಾಕ್ಷಸನ್ನ ಯಾಕೆ ಸಂಹರಿಸಿದಳು ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತಿನ ದಿನ ನಾವು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಗೆ ಕೃಷ್ಣ ಕಮಲದ ಹೂಗಳಿಂದ ಅಲಂಕರಿಸಿ ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಬಹುದು. ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿನಲ್ಲಿರುವ ಭಯ ದೂರವಾಗಿ ಧೈರ್ಯ ತುಂಬಿಕೊಳ್ಳುತ್ತದೆ. ಅಲ್ಲದೆ ಶನಿಗ್ರಹದ ದೋಷ ನಿವಾರಣೆಯಾಗುತ್ತದೆ ಮತ್ತು ಅಕಾಲಿಕ ಮರಣದಿಂದ ತಪ್ಪಿಸಿಕೊಳ್ಳಬಹುದು. ದೇವಿಯ ಶ್ಲೋಕ: ಏಕವೇಣಿ ಜಪಾಕರ್ಣಪೂರ ನಗ್ನಾಕರ ಸ್ಥಿತ ಲಂಬೋಷ್ಟಿ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರನಿ ವಾಮಪಾದೋಲ್ಲಸಲ್ಲೋ ಹಲತಾ ಕಂಟಕಭೂಷಣ ವರ್ಧನಮೂರ್ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ. ಓಂ ದೇವಿ ಕಾಳರಾತ್ರಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಕಾಳರಾತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ ಎಂಬ ಮಂತ್ರಪಠಣೆಯ ಮೂಲಕ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಭಕ್ತರ ಸಂಕಷ್ಟಗಳು ದೂರವಾಗಿ ಎಲ್ಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಇನ್ನು ಕಾಳರಾತ್ರಿ ದೇವಿಯ ಸ್ವರೂಪವನ್ನು ನೋಡೋದಾದರೆ, ಕಾಳರಾತ್ರಿ ದೇವಿಯು ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾಳೆ. ದೇವಿಯು 3 ಭಯಾನಕ ಕಣ್ಣುಗಳನ್ನು, ಬಿಚ್ಚಿದ ತಲೆ ಕೂದಲನ್ನು ಮತ್ತು ಬೆಂಕಿ ಉಗುಳುವ ಬಾಯಿಯನ್ನು ಹೊಂದಿದ್ದಾಳೆ. ಅವಳ 4 ಕೈಗಳಲ್ಲಿ, ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಮುಳ್ಳು, ಒಂದು ಕೈಯಲ್ಲಿ ವರ ಅಂದರೆ ಆಶೀರ್ವಾದ, ಮತ್ತೊಂದು ಕೈಯಲ್ಲಿ ಅಭಯವನ್ನ ನೀಡ್ತಾಳೆ. ಕಾಳರಾತ್ರಿ ದೇವಿಯು ಕತ್ತೆಯ ಮೇಲೆ ಸವಾರಿಯನ್ನ ಮಾಡುತ್ತಾಳೆ. ಕಾಳರಾತ್ರಿ ದೇವಿಯನ್ನ ಪೂಜಿಸುವುದರಿಂದ ಜೀವನದಲ್ಲಿ ಪೂರ್ಣ ಪ್ರಮಾಣದ ಅಭಿವೃದ್ಧಿಯನ್ನ ಕಾಣಬಹುದು. ಹಾಗಾದರೆ ಪಾರ್ವತಿ ದೇವಿಯು ಯಾರ ಸಂಹಾರಕ್ಕಾಗಿ ಕಾಳರಾತ್ರಿ ರೂಪವನ್ನು ಧರಿಸ್ತಾಳೆ? ಕಾಳರಾತ್ರಿ ದೇವಿಯ ಕಥೆಯನ್ನ ನೋಡ್ತಾ ಹೋಗೋಣ. ಕಾತ್ಯಾಯನಿ ದೇವಿಯು ಮಹಿಷಾಸುರನನ್ನ ಸಂಹಾರ ಮಾಡಿದ ನಂತರ ಎಲ್ಲ ಲೋಕಗಳಲ್ಲೂ ಶಾಂತಿ ಸ್ಥಾಪನೆ ಆಗಿರುತ್ತೆ. ದೇವಿ ಮಹಾತ್ಮೆ ಪುರಾಣದ ಪ್ರಕಾರ ಅಸುರ ಕುಲಕ್ಕೆ ಸೇರಿದ 2 ಸಹೋದರರಾದ ಶುಂಭ ಮತ್ತು ನಿಶುಂಭ ಎಂಬ 2 ರಾಕ್ಷಸರು ಕಠಿಣವಾದ ತಪಸ್ಸನ್ನ ಮಾಡಿ ಬ್ರಹ್ಮನ ಹತ್ರ ವರ ಪಡೆದಿರ್ತಾರೆ. ಶುಂಭನ ಸೇವೆಯಲ್ಲಿದ್ದ ಚಂಡಾಮುಂಡ ಎಂಬ 2 ಅಸುರರು ತಾಯಿ ದುರ್ಗಿಯ ರೂಪವನ್ನು ನೋಡಿ, ಅವಳ ಸೌಂದರ್ಯವನ್ನ ನೋಡಿ ಮಾರು ಹೋಗ್ತಾರೆ. ಅವಳನ್ನ ಮದುವೆಯಾಗುವಂತ ಶುಂಭನಿಗೆ ತಿಳಿಸ್ತಾರೆ. ಆಗ ಶುಂಭನು ಸುಗ್ರೀವ ಅನ್ನುವಂಥ ರಾಕ್ಷಸ ಅಸುರನನ್ನ ದೇವಿಯ ಆಸ್ಥಾನಕ್ಕೆ ಕಳಿಸ್ತಾನೆ. ಅವನು ಅಲ್ಲಿ ಹೋಗಿ, ದೇವಿ ನೀನು ನಮ್ಮ ಶುಂಭನನ್ನು ಮದುವೆ ಆಗು, ಅವನು ಇಡೀ ಜಗತ್ತನ್ನ ಗೆದ್ದವನು, ತುಂಬಾ ಬಲಶಾಲಿಯಾಗಿದ್ದಾನೆ ಅಂತ ಹಿಂಗೆಲ್ಲ ಹೊಗಳ್ತಾನೆ. ಆಗ ದೇವಿ ಅವರ ಆಹ್ವಾನವನ್ನು ತಿರಸ್ಕರಿಸ್ತಾಳೆ. ನಿಮ್ಮ ಶುಂಭ ಅಷ್ಟು ಬಲಶಾಲಿಯಾಗಿದ್ದರೆ ನನ್ನ ಜೊತೆ ಯುದ್ಧ ಮಾಡಿ ಗೆಲ್ಲು ಅಂತ ಹೇಳ್ತಾಳೆ. ಆಗ ಶುಂಭ ನಿಶುಂಭರು ದೇವಿ ಮನಪೂರ್ವಕವಾಗಿ ಬರೆದಿದ್ದರೆ ಅವಳನ್ನು ಅಪಹರಿಸಬೇಕೆಂದು ನಿರ್ಧಾರ ಮಾಡ್ತಾರೆ. ಮೊದಲು ದೇವಿಯನ್ನ ಅಪಹರಿಸಲಿಕ್ಕೆ ರಾಕ್ಷಸ ಧೂಮ್ರಲೋಚನ ಮತ್ತು ಅವನ 60,000 ಅಸುರರ ಸೈನ್ಯವನ್ನು ಕಳಿಸ್ತಾನೆ. ಆದರೆ ದುರ್ಗಾಮಾತೆ ಭಯಂಕರ ರೂಪವನ್ನು ತಾಳಿ ಇಡೀ ಸೈನ್ಯವನ್ನ ಕೊಲ್ಲುವಲ್ಲಿ ಯಶಸ್ವಿಯಾಗ್ತಾಳೆ. ಮುಂದೆ ಶುಂಭನು ತನ್ನ ಸೇನಾಧಿಪತಿಗಳಾದ ಚಂಡ ಮುಂಡರನ್ನು ಕಳಿಸ್ತಾನೆ. ಆದರೆ ದೇವಿ ಅವರನ್ನು ಸಹ ಸಂಹಾರ ಮಾಡಿ ಚಾಮುಂಡಿ ಎಂಬ ಹೆಸರನ್ನು ಪಡಿತಾಳೆ. ಇತ್ತ ಶುಂಭ ಮತ್ತು ನಿಶುಂಭರು ಅಸಾಧಾರಣವಾದ ಸೈನ್ಯವನ್ನು ಒಗ್ಗೂಡಿಸಿ ದೇವತೆಗಳ ಸ್ವರ್ಗವಾದ ದೇವಲೋಕದ ಮೇಲೆ ದಾಳಿ ಮಾಡ್ತಾರೆ. ದೇವಲೋಕವನ್ನು ವಶಪಡಿಸಿಕೊಳ್ತಾರೆ. ತಮ್ಮ ಸ್ಥಾನ, ಅಧಿಕಾರ ಎಲ್ಲವನ್ನು ಕಳೆದುಕೊಂಡಂಥ ದೇವತೆಗಳು ಇಂದ್ರನ ಹತ್ರ ಬರ್ತಾರೆ. ಆಗ ಇಂದ್ರ ದೇವತೆಗಳನ್ನೆಲ್ಲ ಕರ್ಕೊಂಡು ಶಿವನ ಹತ್ರ ಹೋಗ್ತಾರೆ. ನಮ್ಮನ್ನು ರಕ್ಷಿಸುವಂದಾಗ ಶಿವನ ಸಲಹೆಯ ಮೇರೆಗೆ ತಾಯಿ ಪಾರ್ವತಿ ರಾಕ್ಷಸರ ದಬ್ಬಾಳಿಕೆಯಿಂದ ಇಡೀ ವಿಶ್ವವನ್ನು ರಕ್ಷಿಸಲು ನಿರ್ಧಾರ ಮಾಡ್ತಾಳೆ. ಶುಂಭ ತಮ್ಮ ಸೇನಾಧಿಪತಿಗಳಾದ ಚಂಡ ಮುಂಡರ ನಷ್ಟದಿಂದ ಧೃತಿಗೆಡದೆ ಅತ್ಯಂತ ಭಯಂಕರವಾದ ರಾಕ್ಷಸ ರಕ್ತಬೀಜಾಸುರನನ್ನು ಕಳಿಸ್ತಾನೆ. ರಕ್ತಬೀಜಾಸುರನಿಗೆ ವಿಶೇಷವಾದ ಶಕ್ತಿ ಇರುತ್ತೆ. ಅವನು ಹಿಂದೆ ಘೋರವಾದ ತಪಸ್ಸನ್ನು ಮಾಡಿ ವರ ಪಡೆದಿರ್ತಾನೆ. ಅದೇನೆಂದರೆ, ಅವನ ದೇಹದಿಂದ 1 ಹನಿ ರಕ್ತ ಭೂಮಿಗೆ ಬಿದ್ದರೆ ಆ ಪ್ರತಿ ಹನಿ ರಕ್ತದಿಂದ ಅವನಷ್ಟೇ ಪರಾಕ್ರಮಿಯಾದ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಕೊಂತಾನೆ ಅನ್ನುವಂಥ ವರವನ್ನು ಪಡೆದು ರಕ್ತ ಬೀಜಾಸುರ ಅತ್ಯಂತ ಪ್ರಬಲನಾಗಿರ್ತಾನೆ. ಹಾಗಾಗಿ ಶುಂಭ ನಿಶುಂಭರು ಚಿಂತನೆಯನ್ನು ಮಾಡಿ ದೇವಿಯನ್ನು ಸಂಹರಿಸಲಿಕ್ಕೆ ರಕ್ತ ಬೀಜಾಸುರನ್ನ ಕಳಿಸಿಕೊಡ್ತಾರೆ. ಪಾರ್ವತಿ ಮತ್ತು ರಕ್ತ ಬೀಜಾಸುರನ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ. ದೇವಿ ಪ್ರತಿ ಸಾರಿ ದಾಳಿ ಮಾಡಿದಾಗ ಅವನ ರಕ್ತ ಭೂಮಿ ಮೇಲೆ ಬಿದ್ದು ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟಿರ್ತಾನೆ. ಆಗ ಪಾರ್ವತಿ ದೇವಿಯು ಕಾಳರಾತ್ರಿಯನ್ನು ಸೃಷ್ಟಿ ಮಾಡ್ತಾಳೆ. ಕಾಳರಾತ್ರಿ ದೇವಿಯು ನೋಡೋಕ್ಕೆ ತುಂಬ ಭಯಂಕರ ರೂಪದಲ್ಲಿರ್ತಾಳೆ. ಯುದ್ಧದಲ್ಲಿ ಸ್ವಲ್ಪ ಜನ ದೇವಿಯ ರೂಪವನ್ನು ನೋಡಿ ಓಡಿ ಹೋಗ್ತಾರೆ. ಇನ್ನೂ ಸ್ವಲ್ಪ ಜನ ಕಾಳರಾತ್ರಿಯ ಹೆಜ್ಜೆ ಅಪ್ಪಳಿಸುವ ಶಬ್ದದಿಂದ ನಾಶವಾಗ್ತಾರೆ. ಇನ್ನೊಂದಿಷ್ಟು ಜನ ದೇವಿಯ ಓಂಕಾರದಿಂದಲೇ ನಾಶವಾಗಿ ಹೋಗ್ತಾರೆ. ಅಂತ ಅನೇಕ ರಾಕ್ಷಸ ಸತ್ತರೂ ಕೂಡ ಈ ರಕ್ತ ಬೀಜಾಸುರ ದೇವಿಯ ಕಡೆಗೆ ದೇವಿಯನ್ನು ಸಂಹಾರ ಮಾಡಬೇಕು ಅನ್ನೋ ಹುಮ್ಮಸ್ಸಿನಿಂದ ಬರ್ತಾ ಇರ್ತಾನೆ. ಆಗ
ದೇವಿ ರಕ್ತ ಬೀಜಾಸುರನೊಂದಿಗೆ ಘೋರವಾದ ಯುದ್ಧವನ್ನು ಮಾಡ್ತಾಳೆ. ದೇವಿ ತನ್ನ ಖಡ್ಗದಿಂದ ತ್ರಿಶೂಲದಿಂದ ಚುಚ್ಚುತ್ತಾಳೆ. ಆಗ ಅವನ ರಕ್ತ ಭೂಮಿ ಮೇಲೆ ಬಿದ್ದಾಗ ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟುತ್ತಾ ಇರ್ತಾನೆ. ದೇವಿ ಅವನ ಒಂದು ಕೈ ಕಡಿದ್ರೆ ಸಾಕು, ಅದರಿಂದ ಬಿದ್ದ ರಕ್ತದ ಹನಿಗಳಿಂದ 106 ರಕ್ತ ಬೀಜಾಸುರರು ಹುಟ್ಟುತ್ತಾ ಇದ್ರು. ಆಗ ದೇವಿ ಇಂತಹ ಒಂದು ಘೋರವಾದ ತಪಸ್ಸನ್ನ ಮಾಡಿ ವರ ಪಡೆದಂತ ಈ ರಕ್ತ ಬೀಜಾಸುರನನ್ನ ಹೆಂಗ್ ಸಾಯಿಸೋದು ಅಂತ ಒಂದು ಕ್ಷಣ ವಿಚಾರ ಮಾಡ್ತಾಳೆ. ಭಯಂಕರವಾದ ಕಾಳಿ ರೂಪದಲ್ಲಿ ತನ್ನ ನಾಲಿಗೆಯನ್ನು ಇಡೀ ಯುದ್ಧ ರಂಗಕ್ಕೆಲ್ಲಕ್ಕೂ ಕೂಡ ಹಾಸಿ ಬಿಡ್ತಾಳೆ. ರಕ್ತ ಬೀಜಾಸುರ ರಾಕ್ಷಸರು ಎಲ್ಲರೂ ದೇವಿಯನ್ನ ಸಂಹಾರ ಮಾಡಬೇಕು ಅಂತ ಅವಳ ನಾಲಿಗೆಯ ಮೇಲೆ ಬಂದು ದೇವಿಯನ್ನ ಕೊಲ್ಲಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ದೇವಿ ರಕ್ತ ಬೀಜಾಸುರನ ರುಂಡವನ್ನ ಕತ್ತರಿಸಿ ಆ ರಕ್ತದಿಂದ ಹುಟ್ಟಿದ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಅವರ ರಕ್ತ ಕೆಳಗೆ ಬೀಳದಂತೆ ಎಲ್ಲವನ್ನು ಕುಡಿದು ಬಿಡ್ತಾಳೆ. ಕಾಳರಾತ್ರಿಯ ಕ್ರೌರ್ಯ ಹೆಂಗಿತ್ತು ಅಂದರೆ ಆ ಎಲ್ಲ ದುಷ್ಟರನ್ನ ನಾಶ ಮಾಡಿದ್ದೀನಿ ಅನ್ನೋ ಒಂದು ಮದದಿಂದ ನರ್ತಿಸ್ತಿರ್ತಾಳೆ. ಇಷ್ಟೆಲ್ಲ ಆದರೂ ಸಹಿತ ಶುಂಭ ನಿಶುಂಭರು ಹೆದರದೆ ಭಯ ಪಡದೆ ದೇವಿ ಮೇಲೆ ಯುದ್ಧವನ್ನು ಮಾಡ್ತಾರೆ. ಕಾಳರಾತ್ರಿ ಮತ್ತು ಶುಂಭ ನಿಶುಂಭರ ನಡುವೆ ನಾನಾ ರೀತಿಯ ಯುದ್ಧ ನಡೆಯುತ್ತೆ. ಕೊನೆಗೆ ದೇವಿ ನಿಶುಂಭನ ತಲೆಯನ್ನ ಖಡ್ಗದಿಂದ ಕತ್ತರಿಸ್ತಾರೆ. ತನ್ನ ತ್ರಿಶೂಲದಿಂದ ಶುಂಭನ ಎದೆಗೆ ಚುಚ್ಚಿ ಶುಂಭನನ್ನ ಸಾಯಿಸ್ತಾರೆ. ಈ ರೀತಿಯಾಗಿ ಪಾರ್ವತಿ ದೇವಿಯು ಕಾಳರಾತ್ರಿಯ ರೂಪದಲ್ಲಿ ಬಂದು ಚಂಡ ಮುಂಡರನ್ನ ಶುಂಭ ನಿಶುಂಭರನ್ನ ಎಲ್ಲ ರಾಕ್ಷಸರನ್ನ ವಧೆ ಮಾಡ್ತಾಳೆ. ಇಡೀ ವಿಶ್ವಕ್ಕೆ ಶಾಂತಿಯನ್ನ ತಂದುಕೊಡ್ತಾಳೆ. ಆದರೆ ಕಾಳರಾತ್ರಿಯ ಕ್ರೌರ್ಯ ಮತ್ತು ಅವಳ ವಿನಾಶಕಾರಿ ಸ್ವಭಾವ ಅವಳನ್ನು ತನ್ನ ದಾರಿಯಲ್ಲಿ ನಿಂತ ಎಲ್ಲರನ್ನೂ ಕೊಲ್ತಾ ಹೋಗ್ತಾ ಇದ್ಲು. ಕಾಳರಾತ್ರಿಯ ಈ ವಿನಾಶಕಾರಿ ಕ್ರೋಧವನ್ನು ಕಂಡ ದೇವರುಗಳು ಸಹಾಯಕ್ಕಾಗಿ ಶಿವನನ್ನು ಬೇಡ್ಕೊತಾರೆ. ಅವಳ ಕೋಪವನ್ನು ಶಾಂತಗೊಳಿಸಲು ಶಿವನು ಅವಳ ಪಾದಗಳ ಕೆಳಗೆ ತನ್ನನ್ನು ತಾನು ಇರಿಸ್ಕೊತಾನೆ. ಅವಳು ತನ್ನ ಪ್ರೀತಿಯ ಗಂಡನ ಮೇಲೆ ಅಜಾಗರೂಕತೆಯಿಂದ ಕಾಲಿಟ್ಟಿದ್ದಾಳೆಂದು ಅರಿತುಕೊಂಡ ಕಾಳರಾತ್ರಿ ಪಶ್ಚಾತ್ತಾಪದಿಂದ ತನ್ನ ನಾಲಿಗೆಯನ್ನ ಕಚ್ಕೊತಾಳೆ. ಅದು ಅವಳ ವಿವಿಧ ರೂಪಗಳಲ್ಲಿ ಚಿತ್ರಿಸಲಾಗಿದೆ. ಈ ಪಶ್ಚಾತ್ತಾಪದ ಕ್ರಿಯೆಯು ಶಿವನು ಎದ್ದು ನಿಂತು ಉಗ್ರದೇವಿಯನ್ನ ಸಮಾಧಾನಪಡಿಸಲು ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಆಗ ಎಲ್ಲ ದೇವಾನುದೇವತೆಗಳು ಸಂತೋಷಗೊಂಡು ದೇವಿಯನ್ನ ಪೂಜೆ ಮಾಡಿ ದೇವಿಯ ಸ್ತುತಿಯನ್ನ ಮಾಡ್ತಾರೆ. ದುರ್ಗಾದೇವಿಯ 7ನೇ ಅವತಾರವಾದ ಕಾಳರಾತ್ರಿಯನ್ನು ಪೂಜಿಸೋದ್ರಿಂದ ದೇವಿಯು ಭಕ್ತರಿಗೆ ಸಕಲ ಸಿದ್ಧಿಗಳನ್ನು ನೀಡ್ತಾಳೆ ಮತ್ತು ಅವರ ಭಯ, ರೋಗ, ಜೀವನದ ಕಷ್ಟಗಳನ್ನು ನಿವಾರಿಸ್ತಾಳೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವಿಯ ಮುಂದಿನ ಅವತಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.